ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರೀಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರಮುಖ ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಅವರು ಎತ್ತುವಂತಹ ಅಬ್ಜೆಕ್ಷನ್ ಎಸ್ಪಿಪಿ ನೇಮಕದ ವಿಚಾರದಲ್ಲಿ ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾನದಂಡಗಳಿರುತ್ತೆ. ಆ ಮಾನದಂಡಗಳನ್ನ ಸರ್ಕಾರ ಸರಿಯಾಗಿ ಪಾಲನೆಯನ್ನ ಮಾಡಿಲ್ಲ ಇಲ್ಲಿ ಅನ್ನುವಂಥದ್ದನ್ನ ಅಬ್ಜೆಕ್ಷನ್ ಎತ್ತಾರೆ. ಅದು ಮೊದಲನೇ ಪಾಯಿಂಟ್. ಎರಡನೇದಾಗಿ ಕೇಸ್ ವಿಚಾರದಲ್ಲಿ ವಿಜೃಂಭಣೆಯನ್ನ ಮಾಡುತ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗ್ತಾ ಇದೆ ಇಲ್ಲಿ ಅನ್ನುವಂಥದ್ದು. ಮೂರನೇದಾಗಿ ಸಂತ್ರಸ್ತೆ ಸಿಕ್ಕಿದ್ದಾಳೆ ಅನ್ನುವಂಥದ್ದನ್ನ ಹೇಳ್ತಾರೆ. ಬಟ್ ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಪರಿಸ್ಥಿತಿ, ಇದು ಯಾವುದು ಕೂಡ ಹೇಳ್ತಾ ಇಲ್ಲ. ಓಕೆ, ಹಾಗಿದ್ದಾಗ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭಗಳಲ್ಲಿ ಆಗೋದಾದ್ರೆ ಬೆದರಿಕೆ ಒಡ್ಡಿರ್ತಾರೆ, ಅವಳ ಮೇಲೆ ಏನಾದ್ರೂ ಹಲ್ಲೆಗಳಾಗಿರ್ಬೇಕು, ಆರೋಪಿ ಅಂತದ್ದು ಯಾವುದು ಕೂಡ ಇಲ್ವಲ್ಲ ಅನ್ನುವಂತ ಅಬ್ಜೆಕ್ಷನ್ ಎತ್ತಿದ್ದಾರೆ. ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ದಕ್ಕೆ ಸಿ.ವಿ. ನಾಗೇಶ್ ಅವರು ಆಕ್ಷೇಪವನ್ನೇ ಎತ್ತಿದ್ದಾರೆ. 364A ಹಾಕುವ ಅವಶ್ಯಕತೆಯೇ ಇರಲಿಲ್ಲ ಇಲ್ಲಿ. ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ದಕ್ಕೆ ಸಿ.ವಿ. ನಾಗೇಶ್ ಅವರು ಸ್ಟ್ರಾಂಗ್ ಅಬ್ಜೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತೆಗೆ ನನ್ನ ಕಕ್ಷಿದಾರ ಜೀವ ಬೆದರಿಕೆಯನ್ನ ಒಡ್ಡಿಲ್ಲ, 364A ಹಾಕುವಂತ ಅವಶ್ಯಕತೆಯೇ ಇರಲಿಲ್ಲ. ಸೊ ಸ್ಟ್ರಾಂಗ್ ಅಬ್ಜೆಕ್ಷನ್ ಅನ್ನ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕಿಡ್ನಾಪ್ ಕೇಸ್ ಹಾಕಿದ್ದೇ ತಪ್ಪು ಅನ್ನುವಂಥದ್ದು, ಕಿಡ್ನಾಪ್ ಕೇಸ್ ಹಾಕಲೇಬಾರ್ದಾಗಿತ್ತು ಅಂತ ಆಕ್ಷೇಪವನ್ನ ಎತ್ತಿದ್ದಾರೆ. ಈಗ ಇಲ್ಲಿ ಸಂತ್ರಸ್ತೆಗೆ ನನ್ನ ಕಕ್ಷಿದಾರ ಅಂದ್ರೆ ರೇವಣ್ಣ ಅವರು ಜೀವ ಬೆದರಿಕೆಯನ್ನ ಒಡ್ಡಿಲ್ಲ, ಸಂತ್ರಸ್ತೆಯನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿಲ್ಲ, ನನ್ನ ಕಕ್ಷಿದಾರನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, 364A ಹಾಕುವಂತ ಅವಶ್ಯಕತೆಯೇ ಇರಲಿಲ್ಲ ಅನ್ನುವಂಥದ್ದರ ಕಿಡ್ನಾಪ್ ಪ್ರಕರಣ ದಾಖಲಿಸಿದ್ದಕ್ಕೆ ಸಿ.ವಿ. ನಾಗೇಶ್ ಅವರು ಅಬ್ಜೆಕ್ಷನ್ ಅನ್ನ ಈಗ ಎತ್ತಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಸಂತ್ರಸ್ತೆಯನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿಲ್ಲ, ಬೆದರಿಕೆಯನ್ನ ಹಾಕಿಲ್ಲ, ನನ್ನ ಕಕ್ಷಿದಾರನ ಮೇಲೆ ಇಲ್ಲಿ ಸುಳ್ಳು ಕೇಸನ್ನ ಹಾಕಲಾಗಿದೆ ಅಂತ ಸಿ.ವಿ. ನಾಗೇಶ್ ಅವರು ಈಗ ಆಕ್ಷೇಪವನ್ನ ಎತ್ತಿದ್ದಾರೆ. 364A ಐಪಿ ಸೆಕ್ಷನ್ ಏನಿದೆ ಅದರ ಪ್ರಕಾರ ಅಲ್ಲಿ ಕಿಡ್ನಾಪ್ ಪ್ರಕರಣವನ್ನ ಹಾಕುವಂತ ಅವಶ್ಯಕತೆನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸೆಕ್ಷನ್ ಪ್ರಕಾರ ಡಿಮ್ಯಾಂಡ್ ಇರಬೇಕು, ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಈ ತರ ಇಲ್ಲೇ ಇರಬೇಕು, ಬಟ್ ಇಲ್ಲಿ ಎಲ್ಲಿದೆ, ಇದು ಸಾಮಾನ್ಯ ರೀತಿಯಲ್ಲೇ ಇದೆ. ಇಲ್ಲಿ 364A ಪ್ರಕರಣ ಅಲ್ವೇ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಬೆದರಿಕೆ, ಬೇಡಿಕೆ, ಸುಲಿಗೆ, ಹಲ್ಲೆ ಅಂಶಗಳೇ ಇಲ್ಲ ಇಲ್ಲಿ. ಕಿಡ್ನಾಪ್ ಹೇಗಾಗುತ್ತೆ, ಇಲ್ಲಿ ಕಿಡ್ನಾಪ್ ಆಗೋದೇ ಇಲ್ಲ ಇದು ಅಂತ ಅಬ್ಜೆಕ್ಷನ್ ಅನ್ನ ಎತ್ತಿರೋದು ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು. ಒಂದು ಕಿಡ್ನಾಪ್ ಅಂದ ತಕ್ಷಣ ಆ ಪ್ರಕರಣದಲ್ಲಿ ಬೆದರಿಕೆ ಅನ್ನುವಂಥದ್ದು ಕಾಣಿಸ್ಕೊಳ್ಬೇಕು, ಒತ್ತೆಯಾಳಾಗಿರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬರಬೇಕು. ಇಲ್ಲಿ ನನ್ನ ಕಕ್ಷಿದಾರನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಇದು 364A ಪ್ರಕರಣ ಅಲ್ವೇ ಅಲ್ಲ, ಅಂದ್ರೆ ಕಿಡ್ನಾಪ್ ಪ್ರಕರಣನೇ ಅಲ್ಲ ಇದು. ಕಾರಣ ಕಿಡ್ನಾಪ್ ಪ್ರಕರಣದಲ್ಲಿ ಬೆದರಿಕೆ ಕಾಣಿಸ್ಬೇಕು, ಬೇಡಿಕೆ ಆಗಬೇಕು, ಸುಲಿಗೆ ಇರಬೇಕು, ಹಲ್ಲೆ ಅಂಶಗಳಿರಬೇಕು, ಇದು ಯಾವುದು ಇಲ್ಲ. ಹೀಗಿರುವಾಗ ನನ್ನ ಕಕ್ಷಿದಾರ ಆರೋಪಿ ಆಗೋಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರ ವಾದ. ರೇವಣ್ಣ ಪರ ವಕೀಲರು ತುಂಬಾ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವಾಗ SIT ಪರ ವಕೀಲರು ಈಗ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ಪರ ವಕೀಲರು ಈ ವಿಚಾರದಲ್ಲಿ ಯಾವ ರೀತಿಯಾದಂಥ ವಾದವನ್ನು ಮಂಡಿಸ್ತಾರೆ, ಅವರು ಪ್ರತಿವಾದವನ್ನ ನೋಡಬೇಕು. ಸಿ.ವಿ. ನಾಗೇಶ್ ಅವರಂತೂ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಬೆದರಿಕೆ, ಬೇಡಿಕೆ, ಸುಲಿಗೆ, ಹಲ್ಲೆ ಅಂಶಗಳೇ ಇಲ್ಲ ಅಂದಮೇಲೆ ಅದು ಕಿಡ್ನಾಪ್ ಪ್ರಕರಣ ಹೇಗಾಗುತ್ತೆ ಅನ್ನೋದು. ಹೀಗಿರುವಾಗ ನನ್ನ ಕಕ್ಷಿದಾರ ಆರೋಪಿ ಆಗೋಕೆ ಹೇಗೆ ಸಾಧ್ಯ ಆಗುತ್ತೆ? ಇಲ್ಲಿ ದೂರಿನ ಪ್ರತಿಯನ್ನ ಈಗ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಓದ್ತಾ ಇದ್ದಾರೆ. ಸೊ ಅಂದ್ರೆ ಅಲ್ಲಿ ದೂರನ್ನ ಏನ್ ಕೊಟ್ಟಿದ್ದಾರೆ ಕಿಡ್ನಾಪ್ ಕೇಸ್ ವಿಚಾರದಲ್ಲಿ, ಕಿಡ್ನಾಪ್ ಆಗಿರುವಂತದನ್ನ KR ನಗರ ಸ್ಟೇಷನ್ ಅಲ್ಲಿ ಏನ್ ಕೊಟ್ಟಿದ್ರು ಕಿಡ್ನಾಪ್ ಆಗಿದೆ ಅಂತೇಳಿ, ಅದನ್ನ ಕೂಡ ಓದ್ತಾ ಇದ್ದಾರೆ. ಅಲ್ಲಿ ದೂರನ್ನ ಏನ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಹಾಗಿದ್ದಾಗ ಇಲ್ಲಿ ರೇವಣ್ಣ ಹೆಸರು ಯಾಕೆ ಬರುತ್ತೆ ಅನ್ನುವಂಥದ್ದು, ಕಕ್ಷಿದಾರನ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕಿದ್ರಿ ಇಲ್ಲಿ?
ಕಕ್ಷಿದಾರನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅನ್ನೋದು ವಾದ ಅವರದ್ದು. ಇದು ಪ್ರಕರಣನೇ ಅಲ್ಲ 364A. ಕಿಡ್ನ್ಯಾಪೇ ಅಲ್ಲ. ಇಲ್ಲಿ ಕಿಡ್ನ್ಯಾಪ್ ಆಗಬೇಕು ಅಂದ್ರೆ ಅಲ್ಲಿ ಬೆದರಿಕೆ ಇರಬೇಕು, ಬೇಡಿಕೆ ಇರಬೇಕು, ಸುಲಿಗೆ ಇರಬೇಕು, ಹಲ್ಲೆ ಇರಬೇಕು. ಆ ಅಂಶಗಳೇ ಇಲ್ಲ. ಹೀಗಿರುವಾಗ ನನ್ನ ಕಕ್ಷಿದಾರ ಆರೋಪಿ ಆಗೋಕೆ ಹೇಗೆ ಸಾಧ್ಯ ಅನ್ನೋದು CV ನಾಗೇಶ್ ಅವರ ವಾದ. ಇನ್ನು ದೂರಿನ ಪ್ರತಿಯನ್ನ ಕೂಡ ಓದ್ತಾ ಇದ್ದಾರೆ. ಸಂತ್ರಸ್ತೆಯ ಮಗ ಕೊಟ್ಟಿರುವಂಥ ದೂರಿನ ಪ್ರತಿ ಅದು. KR ನಗರ ಠಾಣೆಯಲ್ಲಿ ಈ ದೂರು ದಾಖಲಾಗಿತ್ತು. ಸೊ ಆ ದೂರಿನ ಪ್ರತಿ ಏನಿದೆ ಆ ಪ್ರತಿಯನ್ನ ಓದ್ತಾ ಇದ್ದಾರೆ. ಏನಾದರೂ ಸಮ್ ಪಾಯಿಂಟ್ಸ್ಗಳು ರೈಸ್ ಆಗಿರುತ್ತೆ. ವಕೀಲರಾಗಿರುವಂಥವ್ರು, ಅದರಲ್ಲೂ ಕೂಡ ಅನುಭವಿ ಆಗಿರುವಂಥ CV ನಾಗೇಶ್ ಅವರು ಅದರಲ್ಲಿ ಸ್ಟ್ರಾಂಗ್ ಆಗಿ ನೋಡ್ತಾರೆ. ಪಾಯಿಂಟ್ಸ್ಗಳಿದ್ದೇ ಇರುತ್ತೆ. ಆ ಪಾಯಿಂಟ್ಸ್ಗಳನ್ನ ಮುಂದೆ ಇಡ್ತಾ ಇದ್ದಾರೆ. ಸತೀಶ್ ಬಾಬು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಪಾಯಿಂಟ್. ದೂರಿನ ಪ್ರತಿಯನ್ನ ಓದ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ದೂರು ಕೊಟ್ಟರು ಆ ಸಂತ್ರಸ್ತೆಯ ಮಗ ಅದನ್ನು ಓದ್ತಾ ಇದ್ದಾರೆ. ಸತೀಶ್ ಬಾಬು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಮುಂದೇನಿದೆ ಅದರೆಲ್ಲಾದ್ರೂ ಉಲ್ಲೇಖ ಇದೆಯಾ? ಹಾಗಾಗಿ ಈಗ ಆ ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ. ಹೀಗಂತ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿ? KR ನಗರ ಪೊಲೀಸ್ ಸ್ಟೇಷನ್. ದೂರಿನ ಪ್ರತಿಯನ್ನ ಓದ್ತಾ CV ನಾಗೇಶ್ ಅವರು ಅದರಲ್ಲಿ ಪಾಯಿಂಟ್ ರೈಸ್ ಮಾಡ್ತಾ ಇದ್ದಾರೆ. ಸತೀಶ್ ಬಾಬು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಉಲ್ಲೇಖ ಇದೆ. ಹೀಗಂತ ಸಂತ್ರಸ್ತೆಯ ಮಗ ದೂರು ಕೊಟ್ಟಿದ್ದಾರೆ. ಇಲ್ಲಿ ಸತೀಶ್ ಬಾಬು ಕರ್ಕೊಂಡು ಹೋಗಿರೋದು. ಆ ಪ್ರತಿಯನ್ನ ನಾವು ಕೂಡ ತೋರಿಸಿದ್ದೀವಿ ನಿಮಗೆ. ಸತೀಶ್ ಬಾಬು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದಾರೆ, ಹೀಗಂತ ಸಂತ್ರಸ್ತೆಯ ಮಗ ದೂರು ಕೊಟ್ಟಿರೋದು ಅಂತ ಹೇಳಿದ್ದಾರೆ. ದೂರಿನ ಪ್ರತಿಯನ್ನ ಓದ್ತಾ CV ನಾಗೇಶ್ ಅವರು ಅದರಲ್ಲಿರುವಂತಹ ಅಂಶವನ್ನ ಒಂದೊಂದಾಗಿ ಇಡ್ತಾ ಇದ್ದಾರೆ. ಸತೀಶ್ ಬಾಬು ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾರು? ಸಂತ್ರಸ್ತೆಯ ಮಗ ಕೊಟ್ಟಿರುವಂತಹ ದೂರು. ದೂರಿನ ಪ್ರಕಾರ ಕರೆದುಕೊಂಡು ಹೋಗಿದ್ದು ಸತೀಶ್ ಬಾಬು. ದೂರಿನ ಪ್ರಕಾರ ಎಕ್ಸಾಕ್ಟ್ಲಿ ದೂರಿನ ಪ್ರಕಾರ ಹೋಗೋದಾದ್ರೆ ಸತೀಶ್ ಬಾಬುನೇ ಕರೆದುಕೊಂಡು ಹೋಗಿದ್ರು ಅಂತ ಹೇಳಿ. ಅವರ ತಾಯಿಯನ್ನ ಕರೆದುಕೊಂಡು ಹೋಗಿದ್ದು ಸತೀಶ್ ಬಾಬು. ಸಂತ್ರಸ್ತೆಯ ಮಗನೇ ಕೊಟ್ಟಂತಹ ದೂರಿದು KR ನಗರ ಪೊಲೀಸ್ ಠಾಣೆಯಲ್ಲಿ. ಹೀಗಿರುವಾಗ ಕರೆದುಕೊಂಡು ಹೋಗುವ ವೇಳೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ಕರೆದುಕೊಂಡುವಂತ ಹೋಗುವ ವೇಳೆಯಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ? ಪಾಯಿಂಟ್ಸ್ ಅದರಲ್ಲಿ ಬಂದಿರುವಂತಹ ದೂರಿನಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾ ಇದ್ದಾರೆ. ಸತೀಶ್ ಬಾಬು ಅನ್ನೋರು ಬರ್ತಾರೆ, ನನ್ನ ತಾಯಿಯನ್ನ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗುವ ವೇಳೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ ಅನ್ನುವಂಥದ್ದು. ಅದಕ್ಕೂ ನನ್ನ ಕಕ್ಷಿದಾರರೇ ಜವಾಬ್ದಾರಿ ಆಗ್ತಿದ್ರಾ ಅಂತ ಈಗ CV ನಾಗೇಶ್ ಅವರ ವಾದ. ಅವರ ತಾಯಿಯನ್ನ ಸತೀಶ್ ಬಾಬು ಕರ್ಕೊಂಡು ಹೋಗಿದ್ದಾರೆ. ಯಾರು? ಸಂತ್ರಸ್ತೆಯ ಮಗ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಸತೀಶ್ ಬಾಬು ಅನ್ನೋರು ಬರ್ತಾರೆ, ನನ್ನ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ದೂರಿನಲ್ಲಿ ಕೊಡ್ತಾರೆ. ಬಟ್ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದಕ್ಕೂ ಕೂಡ ನನ್ನ ಕಕ್ಷಿದಾರರೇ ಜವಾಬ್ದಾರಿ ಆಗ್ತಿದ್ರಾ ಅನ್ನುವಂತ ಪ್ರಶ್ನೆಯನ್ನ ಪಾಯಿಂಟ್ ಹೋಗ್ತಾ ಇದ್ದಾರೆ ಅವರು. ಅದಕ್ಕೂ ನನ್ನ ಕಕ್ಷಿದಾರರೇ ಜವಾಬ್ದಾರಿ ಆಗ್ತಿದ್ರಾ ಅನ್ನುವಂಥ ಅಂಶವನ್ನ ಈಗ ಅಲ್ಲಿ ಎತ್ತಿದ್ದಾರೆ. ದೂರುದಾರನಿಗೆ ಸರಿಯಾದ ಮಾಹಿತಿಯೇ ಇಲ್ಲ, ದೂರನ್ನ ಸರಿಯಾಗಿ ಬರೆದಿಲ್ಲ ಅಂತ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ದೂರಿನ ಪ್ರತಿಯನ್ನ ಓದ್ತಾ ಆ ದೂರಿನಲ್ಲಿರುವಂತಹ ಅಂಶಗಳನ್ನ ಹೇಳ್ತಾರವರು. ತಾಯಿಯನ್ನ ಸತೀಶ್ ಬಾಬು ಕರೆದುಕೊಂಡು ಹೋಗಿದ್ದಾರೆ ಅನ್ನೋದಿದೆ. ಹೀಗಂತ ಸಂತ್ರಸ್ತೆಯ ಮಗ ದೂರು ಕೊಟ್ಟಿದ್ದಾನೆ ಅಂತ ಹೇಳಿ ದೂರಿನ ಪ್ರತಿಯನ್ನ ಓದ್ತಾರೆ. ದೂರಿನ ಪ್ರಕಾರದ ಕರ್ಕೊಂಡು ಹೋಗಿದ್ದು ಸತೀಶ್ ಬಾಬು. ಕರೆದುಕೊಂಡು ಹೋಗುವಂತ ವೇಳೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರು ಜವಾಬ್ದಾರಿ ಅದರಲ್ಲಿ? ಅದಕ್ಕೂ ನನ್ನ ಕಕ್ಷಿದಾರರೇ ಜವಾಬ್ದಾರಿ ಆಗ್ತಿದ್ರಾ ಅನ್ನುವಂಥದ್ದು CV ನಾಗೇಶ್ ಅವರ ವಾದ. ದೂರುದಾರನಿಗೆ ಸರಿಯಾದಂತ ಮಾಹಿತಿಯೇ ಇಲ್ಲ, ದೂರನ್ನ ಸರಿಯಾಗಿ ಬರೆದಿಲ್ಲ ಅಂತ CV ನಾಗೇಶ್ ಅವರು ಹಿರಿಯ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ದೂರಿನಲ್ಲಿ ಸಾಕಷ್ಟು ಸುಳ್ಳಿನ ಅಂಶಗಳಿವೆ. ಇದರಿಂದಲೇ ಅರ್ಥವಾಗುತ್ತೆ ಇದು ಷಡ್ಯಂತ್ರ ಅಂತ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಈ ಷಡ್ಯಂತ್ರ ಮಾಡಿದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ದೂರಿನ ಪ್ರತಿಯನ್ನೆಲ್ಲ ಓದಿ ದೂರಿನ ಸರಿಯಾಗಿ ದೂರನ್ನ ದಾಖಲು ಮಾಡಿಲ್ಲ, ದೂರಿನಲ್ಲಿ ಸಾಕಷ್ಟು ಸುಳ್ಳಿನ ಅಂಶಗಳಿವೆ, ಅದನ್ನು ನೋಡಿದರೆ ಗೊತ್ತಾಗತ್ತೆ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನ ಹಿರಿಯ ವಕೀಲರಾಗಿರುವಂಥ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇದ್ದಾರೆ. ಸೊ ಇವುಗಳನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ತಾರೆ. ಅದಾದ ನಂತರ ಇದಕ್ಕೆ ಕೌಂಟರ್ ಆಗಿ SPP ಅವರು ಕೂಡ ಪಾಯಿಂಟ್ ಟು ಪಾಯಿಂಟ್ ಬರಬೇಕಾಗತ್ತೆ.
ಎಲ್ಲ ವಿಚಾರಗಳನ್ನ ಕೂಡ ಬರಬೇಕಾಗತ್ತೆ ಇದರಲ್ಲಿ. ರೇವಣ್ಣ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಕರೆದುಕೊಂಡು ಹೋದ್ರು ಅಂತ ದೂರಿದ್ದಾರೆ. ರೇವಣ್ಣ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ದೂರಿನಲ್ಲಿರುವಂತಹ ಅಂಶಗಳಿವೆಲ್ಲ, ಅದಕ್ಕೆ ಕರೆದುಕೊಂಡು ಹೋದ್ರು ಅಂತ ದೂರಿದ್ದಾರೆ. ಸೊ ಯಾರೋ ಬಂದು ಯಾರದ್ದೋ ಹೆಸರು ಹೇಳಿದ್ರೆ ಒಪ್ಪಬಹುದಾ? ರೇವಣ್ಣ ಅವರು ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಅದಕ್ಕೆ ಕರೆದುಕೊಂಡು ಹೋದ್ರು ಅಂತ ದೂರನ್ನ ಕೊಡುವಂತದ್ದಾದ್ರೆ, ಯಾರೋ ಬಂದು ಯಾರದ್ದೋ ಹೆಸರು ಹೇಳಿದ್ರೆ ಒಪ್ಪಬಹುದಾ ಮಾನ್ಯ ನ್ಯಾಯಮೂರ್ತಿಗಳೇ? ಯಾರೋ ಹೆಸರು ಹೇಳಿದ್ರೆ ಅವರು ಆರೋಪಿ ಆಗ್ಬಿಡ್ತಾರಾ ಅಂತ ಈಗ ವಾದ. ಕಾರಣ ಅಲ್ಲಿ ಸತೀಶ್ ಬಾಬು ರೇವಣ್ಣ ಅವ್ರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಬಟ್ ಯಾರೋ ಹೀಗೆ ಬಂದ್ಬಿಟ್ಟು ಇನ್ಯಾರ್ದೋ ಹೆಸರನ್ನ ಹೇಳ್ಬಿಟ್ಟು ಹಿಂಗೆ ಕರ್ಕೊಂಡು ಹೋಗ್ಬಿಟ್ರೆ ಇವರು ಆರೋಪಿ ಆಗ್ಬಿಡ್ತಾರಾ ಅಂತ ಅವರ ಆಬ್ಜೆಕ್ಷನ್ ಇದೆ.